ರೈತರೆ, ಈ ಒಂದು ಪಪ್ಪಾಯ ತಳಿಯನ್ನ ಇನ್ ಕೇಸ್ ನೀವು ಬೆಳೆದ್ರೆ ಒಂದು ಗುಣಮಟ್ಟವಾದಂತಹ ಪಪ್ಪಾಯ ಸಿಗುತ್ತೆ, ಇನ್ನೊಂದು ಬೇಗ ಗ್ರೋತ್ ಕೂಡ ಆಗುತ್ತೆ, ಜೊತೆಗೆ ಮಾರುಕಟ್ಟೆಯಲ್ಲಿ ಇದಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಇಲ್ಲೇ ನೀವು ನೋಡ್ತಾ ಇರುವಂತದ್ದು 1 ಎಕರೆ ಜಮೀನಲ್ಲಿ 900 ಗಿಡಗಳನ್ನ ಹಾಕಿದ್ದಾರೆ. ಸೊ ಮಾರುಕಟ್ಟೆ ಚೆನ್ನಾಗಿದ್ರೆ ತಿಂಗಳಿಗೆ 1 ಲಕ್ಷ ಆದಾಯವನ್ನ ಮಾಡಬಹುದು. ಹಾಗಾದ್ರೆ ಆ ತಳಿ ಯಾವುದು, ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು, ಸೊ ಈ ಒಂದು ಕೃಷಿಯನ್ನ ಮಾಡ್ತಿರೋರು ಯಾರು, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀನಿ. ಸೊ ನಮ್ಮ ಜೊತೆಗೆ ಬೀರಣ್ಣ ಅವರು ಇದ್ದಾರೆ. ಸುಮಾರು 15 ವರ್ಷದಿಂದ ಈ ಒಂದು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಟರ್ವ್ಯೂ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಸರ್ ಈಗ ನಾನು ಆನ್ ದಿ ವೇ ಹೋಗ್ತಾ ನೋಡಿದೆ, ಸೊ ಯಾರೋ ಪಪ್ಪಾಯ ಕೃಷಿ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ, ಇಲ್ಲಿ ಕಳೆ ಇಲ್ಲ ಅಂಡ್ ನೀಟಾಗಿ ಬೆಳೆದಿದ್ದೀರಾ. ಸೊ ಇದು ಯಾವ ತಳಿ ಸರ್? ಇದು ರೆಡ್ ಲೇಡಿ ಅಂತ ಮೇಡಮ್ ಇದು. ಓಕೆ, ಸೊ ಇದ್ರದ್ದು ಏನ್ ಸ್ಪೆಷಾಲಿಟಿ ಏನಂದ್ರೆ ಇದು ಸ್ವೀಟ್ ಆಗಿರ್ತದೆ, ಓಕೆ, ತಕೊಳ್ಳೋದಕ್ಕೆ ಚೆನ್ನಾಗಿರ್ತದೆ, ಸೈಜ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ, ಇಷ್ಟಪಡ್ತಾರೆ ಜನ, ಇಷ್ಟಪಡ್ತಾರೆ ಇದನ್ನ. ಅಂದ್ರೆ ಮಾರ್ಕೆಟ್ ಅಲ್ಲಿ ವ್ಯಾಲಿ ಇದೆ ಇದಕ್ಕೆ, ರೆಡ್ ಲೇಡಿ ಐಟಮ್ಸ್ಗೆ ವ್ಯಾಲಿ ಇದೆ, ಅದರಿಂದ ಜಾಸ್ತಿ ಇಷ್ಟಪಡ್ತಾರೆ ಇದನ್ನ. ಅದಕ್ಕೆ ನಾನು ಇದನ್ನೇ ಜಾಸ್ತಿ ಹಾಕೊಳ್ಳೋದು. ಸೊ ಎಲ್ಲಿಂದ ಸಸಿ ತರ್ತೀರಾ ಸರ್? ಹೆಂಗಿದೆ ಈಗ ಸಸಿಗೆ? ಸಸಿಗೆ 15 ರೂಪಾಯಿ ಇದೆ ರೈಟ್ ಅದು. ನಾವು ಇಲ್ಲೇ ಚನ್ನಪಟ್ಟಣದ ಹತ್ರ ಒಂದು ಫಾರಂ ಇದೆ, ಆ ಫಾರಂ ಇಂದ ತರ್ತೀವಿ. ಓಕೆ, ಸೊ ತಂದಾಗ ಎಷ್ಟೀಗ ಈಗ 900 ಗಿಡ ನೀವು ಒಟ್ಟಿಗೆ ಹಾಕಿರೋದು? ಇದು ಒಟ್ಟಿಗೆ ಹಾಕಿರೋದು. ಓಕೆ, ಸೊ ಅದ್ರದ್ದು ನಾಟಿ ಕ್ರಮ ಹೆಂಗ್ ಸರ್? ಹೆಂಗ್ ನಾಟಿ ಮಾಡ್ಬೇಕು? ನಾಟಿ ಹೆಂಗ್ ಮಾಡೋದಂದ್ರೆ ಮೇಡಮ್, ಇಡೀ ಪೂರ್ತಿ ಎಲ್ಲ ಭೂಮಿ ಉತ್ತು ಎಲ್ಲ ಹಸ ಮಾಡ್ಕೊಂಡಿರ್ಬೇಕು. ಹಸ ಮಾಡ್ಕೊಂಡು ಅದಕ್ಕೆ ಏನು ಗೊಬ್ಬರ, ಏನು ಕೊಟ್ಟಿಗೆ ಗೊಬ್ಬರ ಇದೆ ಅದನ್ನೆಲ್ಲ ಫುಲ್ಲಿ ಚೆಲ್ಲಿ ಅಂಡಿರ್ಬೇಕು. ಪೂರ್ತಿ ಭೂಮಿ ತುಂಬಾ ಅಂಡಿರ್ತೀವಿ. ಅಂಡ್ಬಿಟ್ಟು ಆಮೇಲೆ ಇದು ಡ್ರಿಪ್ ಪೈಪ್ ಎಲ್ಲ ಹಾಕಿ, ಡ್ರಿಪ್ ಇರಿಗೇಷನ್ ಅಲ್ವಾ? ಡ್ರಿಪ್ ಇರಿಗೇಷನ್ ಎಲ್ಲ ಮಾಡಿರ್ತೀವಿ. ಅದು ಡ್ರಿಪ್ ಇರಿಗೇಷನ್ ಆದ್ರೆ ಬಾರಿ ಈಜಿ, ಬೆಳೆ ಬೆಳಿಕೆ ಬಾರಿ ಈಜಿ ಆಗುತ್ತೆ ಅದು. ಅದೇ ನಾವು ನಿಂತ್ಕೊಂಡು ನೀರ್ ಕಟ್ಬೇಕು ಅಂದ್ರೆ ಅದು ಕ್ವಾಲಿಟಿ ಆಗಲ್ಲ. ಗಿಡ ಜಾಸ್ತಿ ಗಿಡ ಈ ತರ ಏರ್ಪೇರ್ ಆಗುತ್ತೆ. ಈ ತರ ಸುಳಿ ನೀರು ಏನಾರ ಜಾಸ್ತಿ ಆಯ್ತು ಅಂದ್ರೆ ನೀರ್ಗೆ ಆಗ್ಬಾರ್ದು, ಒಂದ್ ಹತೋಟಿಯಾಗಿ ಇರ್ಬೇಕು. ಆದ್ರಿಂದ ಅದು ಗಿಡ ಚೆನ್ನಾಗಿ ಬರುತ್ತೆ. ನೀರ್ ಎಷ್ಟು ಬಿಡ್ತೀರಾ ಸರ್? ಈಗ ಚಿಕ್ಕ ಸಸಿನ ಅವಾಗ ಏನ್ ಮಾಡ್ತೀವಿ ಅಂದ್ರೆ, ಒಂದ್ ನೈಟ್ 4 ಗಂಟೆ ಟೈಮು ಕರೆಂಟ್ ಕೊಡ್ತಾರೆ, ಅದೊಂದ್ ನೈಟ್ ಹಾಕಿರ್ತೀವಿ. 4 ಅವರ್ಸ್ ಬಿಡ್ತೀರಾ? 4 ಅವರ್ಸ್ ಬಿಟ್ಟಿರ್ತೀವಿ. 4 ಅವರ್ಸ್ ಬಿಟ್ಮೇಲೆ ಇನ್ನ 3-4 ದಿನ ಬಿಡಲ್ಲ, ಸ್ಟಾಪ್ ಮಾಡ್ತೀವಿ. ಅದು ಭೂಮಿ ಒಣಗಿದ್ಯಾ ಆಮೇಲೆ ನೋಡ್ಕೊಂಡು ಅದನ್ನ ವಾತಾವರಣ 3 ದಿನಕ್ಕೊಮ್ಮೆ ನೀರ್ ಕೊಟ್ರೆ ಸಾಕು ಚಿಕ್ಕ ಗಿಡಗಳಿಗೆ. ಅದಾದ್ಮೇಲೆ ದೊಡ್ಡ ಆಗ್ತಾ ಹೋಗ್ತಂಗೆ ನೀರಿನ ಅಂಶ ಜಾಸ್ತಿ ಆಗ್ಬೇಕಾ? ಹಿಂಗೆ ನೀರಿನ ಅಂಶ ಜಾಸ್ತಿ ಆಗ್ಬೇಕಾದ್ರೆ ಡಬಲ್ ಹಾಕಿರ್ತೀನಿ ಪೈಪು. ಅವಾಗ ಸಿಂಗಲ್ ಮಾಡಿರ್ತೀನಿ, ಒಂದೇ ಲೈನ್ ಹಾಕಿರ್ತೀನಿ ಡ್ರಿಪ್ ಪೈಪ್. ಇವಾಗ ಡಬಲ್ ಮಾಡಿರ್ತೀನಿ. ಅವಾಗ 4 ಗಂಟೆ ಬಿಡ್ತಿದ್ದು ಏನಾಯ್ತದೆ, ಒಂದ್ 8 ಅವರ್ ಕಂಟಿನ್ಯೂ ಬಿಡೋದು. ಓಕೆ, ಸೊ ಇದೀಗ ಎಷ್ಟು ಅಂತರ ಇದ್ರಲ್ಲಿದೆ ಸರ್? ಈಗ ಒಂದ್ ಸಸಿಯಿಂದ ಒಂದ್ ಸಸಿಗೆ ಎಷ್ಟು ಅಂತರ ಬಿಟ್ಟಿದ್ರೆ ಅಂಡ್ ಹಿಂಗ ಅಗಲ ಎಷ್ಟಿದೆ? 7 ಅಡಿ ಇದೆ ಇದು. ಓಕೆ, ಸೊ ಅಷ್ಟು ಬೇಕೇನಾ ಅಥವಾ ನೀವು ಕೊಟ್ಟಿರೋದ ಹೆಂಗೆ? ಬೇಕೇ ಬೇಕು. ಓಕೆ, ಸೊ ಇದು ಬೆಳವಣಿಗೆ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಈಗ ನಾವು ಒಮ್ಮೆ ನಾಟಿ ಮಾಡಿದ್ಮೇಲೆ ನೆಕ್ಸ್ಟ್ ನಮ್ಗೆ ಫಸ್ಟ್ ಇಳುವರಿ ಸಿಗ್ಬೇಕು ಅಂತಂದ್ರೆ ಮೇಡಮ್ ಇದು ನಾವು ನಾಟಿ ಮಾಡಿದ್ಮೇಲೆ ಅದು ಹೂವು ಬರ್ಬೇಕಾದ್ರೆ 3 ತಿಂಗಳು ಬೇಕು. ಫ್ಲವರಿಂಗ್ ಟೈಮ್ ಬರ್ಬೇಕಾರೆ, ಆ ಪವರ್ ಬಂದ್ಮೇಲೆ ತಿರ್ಗಾ ಇನ್ನ 3 ತಿಂಗಳು ಬೇಕು ಅದು ಹಣ್ಣಾಗ್ಬೇಕಾರೆ. ಓಕೆ, ಸೊ ಇದು ಅಂದ್ರೆ ಇದು ಮಾತ್ರನ ಇಷ್ಟು ಎತ್ತರ ಬೆಳೆಯೋದು ಹೆಂಗೆ? ಅಲ್ಲ ಮೇಡಮ್, ಎಲ್ಲಾ ತಳಿನೂ ಬೆಳೀತದೆ, ಅದ್ರಲ್ಲಿ ಏನಿದೆ ಇದಿಲ್ಲ. ಅಂದ್ರೆ ಇದು ತಾಳೆಲೆ ಜಾಸ್ತಿ ಕಾಯಿ ಬರ್ತದೆ. ಆಮೇಲೆ ತಿರ್ಗಾ ಮಧ್ಯೆ ಏನಾರ ಡ್ರಾಪ್ ಆಯ್ತು ಅಂದ್ರೆ ಅದಕ್ಕೆ ಏನ್ ಮೆಡಿಸಿನ್ ಬೇಕು ಅದನ್ನ ನಾವು ತಲೆ ಉಪಯೋಗಿಸಿ ಕೊಟ್ಟಿ ಅದನ್ನ ಸರ್ ಮಾಡ್ಕೊಂಡು ಬೆಳಿಬೇಕು. ಆಮೇಲೆ ಬೇರೆ ಏನ್ ಮೇಂಟೆನೆನ್ಸ್ ಬರುತ್ತೆ ಸರ್? ಈಗ ಇಳುವರಿ ಬರೋಕ್ಕಿಂತ ಮುಂಚೆ ಹೆಂಗ್ ನೋಡ್ಕೋಬೇಕಾಗುತ್ತೆ? ಅದನ್ನ ಹೆಂಗ್ ನೋಡ್ಬೇಕಾಯ್ತಂದ್ರೆ ಬೇಕಾದಷ್ಟು ನೀಟಾಗಿ ಇರ್ಬೇಕು, ಕಳೆ ಇರಬಾರ್ದು, ಹಸ ಇರ್ಬೇಕು ತೋಟ. ಯಾರೇ ಹೋದ್ರು ಏನೇ ಅಂದ್ರು ನೀಟಾಗಿ ಹೋಗ್ಬೇಕು, ನೀಟಾಗಿ ಬರ್ಬೇಕು. ರೋಗ ಏನಾದ್ರು ಬರುತ್ತೆ ಪಕ್ಕ ರೋಗ ಅಂತೂ ಬಾರಿ ಕಂಟ್ರೋಲ್ ಮಾಡ್ಬೇಕು ಇದನ್ನ. ಓಕೆ, ಸೊ ಮೇನ್ ಏನ್ ಸರ್ ರೋಗ ಬರೋದು? ಅದು ಕೂಡ ಎಸ್ಪೆಷಲಿ ಮಳೆಗಾಲಕ್ಕೆ ವಾತಾವರಣಕ್ಕೆ ಚೇಂಜ್ ಆಗ್ಬಿಡುತ್ತೆ, ಗಿಡ ಅಷ್ಟಕ್ಕಾಗೋದು, ಈ ತರ ಎಲ್ಲ ಆಗುತ್ತೆ. ಅದಕ್ಕೆ ಮದ್ದು ಏನೇನ್ ಆಗ್ತದೆ? ಏನ್ ಮದ್ದು ಹಾಕ್ತೀರಾ ಸರ್? ಅದು ಮಾಮೂಲಿ ಈಗ ನಾನು ಇದಕ್ಕೆಲ್ಲ ಮೋದಿಕೇರ್ ಅಂತ ಬಂದಿತ್ತು, ಅದು ಬೇಕಾದಷ್ಟು ಅದನ್ನೇ ತಂದು ಹಾಕಿಸ್ತೆ. ಅದು ವರ್ಕ್ ಆಗುತ್ತೆ, ಅದು ವರ್ಕ್ ಆಯ್ತದ ಆ ಟೈಮಲ್ಲಿ. ಆಮೇಲೆ ಅದಕ್ಕೆ ಇನ್ನೇನಾರ ನಾವು ಇಲ್ಲಿ ಗೊಬ್ಬರದ ಐಟಮ್ ಅದುವಾಗಿ ಕೊಟ್ಕೊಳ್ತೀವಿ. ಸೊ ಈಗ ಇಳುವರಿ ಬರೋದಕ್ಕೆ 8 ತಿಂಗಳು ಬೇಕಾ? 8 ತಿಂಗಳು ಫಸ್ಟ್ ಇಳುವರಿ. ಸೊ ಅವಾಗ ಒಂದು ಮರದಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಪಪ್ಪಾಯ? ಮೇಡಮ್ ಅದು ಬಂದಂಗೆ ಮಿನಿಮಮ್ ಅಂದ್ರೆ ಒಂದು 50 kg ಮೇಲೆ ಬರ್ಲೇಬೇಕು. ಅಂದ್ರೆ ಸೈಜ್ ವೈಸ್ ಹೆಂಗೆ ಸರ್? ನಾರ್ಮಲಿ ನಾವು ಹೈಬ್ರಿಡ್ ಎಲ್ಲ ನೋಡ್ತೀವಲ್ವಾ, ತುಂಬಾ ದೊಡ್ಡದಾಗಿರುತ್ತೆ, ಬಟ್
ಅಷ್ಟೇನ್ ಇದಿರಲ್ಲ, ಇರಲ್ಲ. ಸಪ್ಪೆ ಇರತ್ತೆ. ಬಟ್ ಇದೆ ಹೆಂಗೆ? ಇದು ಹಂಗಲ್ಲ, ಇದು ಅತಿ ಓವರ್ ಸೈಜ್ ಆದ್ರೂ ಮಾರುಕಟ್ಟೆಗೆ ಡೌನ್ ಆಗುತ್ತೆ. ಒಂದ್ ಮೀಡಿಯಂ ಇರಬೇಕು, 1.25 kg ಇಂದ 1.5 kg ಇರಬೇಕು. ಇಲ್ಲಾಂದ್ರೆ ಒಂದು ಅರ್ಧ kg ಮೇಲೆ ಇದ್ರೆ ಸೇಲಿಂಗ್ ಚೆನ್ನಾಗಿ ಸಿಗುತ್ತೆ. ಸೊ ಈಗ 900 ಗಿಡದಲ್ಲಿ ನಾವ್ ಎಷ್ಟು ಇಳುವರಿ ಎಕ್ಸ್ಪೆಕ್ಟ್ ಮಾಡಬಹುದು ಮೇಡಮ್? ಒಂದು 40 ಟನ್ ಕಾಯಿ ತಿಳ್ಬೋದು. ಸೊ ಈಗ ಮಾರ್ಕೆಟ್ ಅಲ್ಲಿ ಹೆಂಗಿದೆ ರೇಟ್? ಇವಾಗ ಮಾರ್ಕೆಟ್ ಫುಲ್ ಬಜಾರ್ ಬಿದ್ದೋಗಿದೆ. ನಾನು ಸ್ಟಾರ್ಟಿಂಗು 18 ರೂಪಾಯಿಗೆ ಅವರೇ ಸ್ಪಾಟ್ ಅಲ್ಲಿ ಇಲ್ಲೇ ಕಿತ್ತಿದ್ದಾರೆ. 18ರಿಂದ ಈಗ ಫೈನಲ್ಗೆ 22 ರೂಪಾಯಿ ಗಂಟ ಹೋಯ್ತು. ಈಗ ಹೋದ್ ತಿಂಗಳಿಂದ ಪೂರ್ತಿ ಡೌನ್ ಆಗಿದೆ. ಡೌನ್ ಆಗಿದೆ, ಏನೊಂದ್ 10 ರೂಪಾಯಿಗೆ ಹೋಯ್ತಾ ಇದೆ ಇವಾಗ. ಇನ್ನೇನ್ ಹಬ್ಬ ಬಂದ್ರೆ ಹೆಂಗಿರುತ್ತೆ ಸರ್? ಹಬ್ಬ ಏನು ಇದಕ್ಕೇನು ಆತರ ಏನಿಲ್ಲ, ವಾತಾವರಣ ಚೆನ್ನಾಗಿರ್ಬೇಕು. ಮಾರ್ಕೆಟ್ ವ್ಯಾಲ್ಯೂ ಯಾವಾಗ ಜಾಸ್ತಿ ಆಗುತ್ತೆ? ಯಾವ ಸೀಸನ್ ಅಲ್ಲಿ? 7ನೇ ತಿಂಗಳು ಕಳಿಬೇಕು ಮೇಡಮ್ ಅವರೇ. ಸೊ ನೀವು ಅದನ್ನ ನೋಡ್ಕೊಂಡು ಹಾಕ್ತೀನಿ. ಈಗ ನಾವು ನಾರ್ಮಲ್ ಆಗಿ ನಾವು ಹಾಕ್ಬಿಟ್ರೆ ಆ ಸೀಸನ್ ಇಲ್ಲ ಅಂತಂದ್ರೆ ವೇಸ್ಟ್ ಹೋಯ್ತು. ನಾವು 8ನೇ ತಿಂಗಳಿಗೆ ನೆಟ್ರೆ ಕರೆಕ್ಟ್ ಆಗಿ ಒಂದ್ ರಂಜಾನ್ಗೆ ಸಿಗುತ್ತೆ. ಒಂದ್ ಐಟಮ್ 1-2 ಕೊಯ್ಲು ರಂಜಾನ್ಗೆ ಸಿಗುತ್ತೆ. ರಂಜಾನ್ ಸಿಕ್ಕಾದ್ಮೇಲೆ 1 ತಿಂಗಳು ತಿರ್ಗಾ ಬಜಾರು ಡೌನ್ ಆಗುತ್ತೆ. ಆ ಡೌನ್ ಆದಾಗ ನಾವು ಆತರ ಪಾಡಬಾರ್ದು. ಏನು ಜಾಸ್ತಿ ಹಣ್ಣಾಯ್ತಾ ತೋಟದಲ್ಲಿ ಮಡಗಬಾರ್ದು, ಕೀಳ್ಬೇಕು, ಆಚೆ ಕಡೆ ಹಾಕ್ಬೇಕು, ಹಸ ಇರ್ಬೇಕು. ಹಣ್ಣಾಗ ಹೋಗೋದೇನ್ಬಿಟ್ಟು ಅಲ್ಲೇ ಬಿಟ್ರೆ ಅದಕ್ಕೆ ಸೊಳ್ಳೆ ಇನ್ನೊಂದು ಶುರುವಾಗುತ್ತೆ. ಈ ತರ ಅದೆಲ್ಲ ತೆಗಿಬೇಕು, ಹಸ ಮಾಡ್ಬೇಕು. ಕ್ಲೀನಿಂಗ್ ಅದು ಪಪ್ಪಾಯ ರೈಟ್ ಇಲ್ಲ ಅಂದ್ರೂ ಸುಧಾ ಗಿಡದಲ್ಲಿ ಬಿಡಬಾರ್ದು ಅದನ್ನ. ಒಟ್ಟು ಗ್ರೀನರಿ ಇರ್ಬೇಕಷ್ಟೇ, ಹಸಿರು ಇರ್ಬೇಕು, ಎಲ್ಲ ಕಿತ್ತಾಕ್ಬೇಕು. ಸೊ ನಿಮ್ದು ಲಾಸ್ಟ್ ಪ್ರಾಫಿಟ್ ಹೆಂಗಿತ್ತು ಸರ್? ಅಂದ್ರೆ ನಿಮ್ದು ಫಸ್ಟ್ ಪ್ರಾಫಿಟ್ ಹಾಗೆ ಅದ್ ನೆನಪು ಯಾವತ್ತೂ ಇರುತ್ತೆ ಅಲ್ವಾ? ಈಗ ನೀವು ಪಪ್ಪಾಯ ಹಾಕಿದಿರಾ, ಫಸ್ಟ್ ಇಳುವರಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇಷ್ಟು ಬರ್ಬೇಕು ನನಗೆ ಅಂತ. ಸೊ ಅವಾಗ ಹೆಂಗಿತ್ತು ಸರ್? ಅದು ಫಸ್ಟ್ ಸ್ಟಾರ್ಟಿಂಗ್ ಆಗ್ತಾಗ ನಮ್ಗೆ ಸೇಲಿಂಗ್ ಗೊತ್ತಾಗದೆ ಹೋಯ್ತು. ಅದು ಮಾರ್ಕೆಟಿಂಗ್ ಗೊತ್ತಿರ್ಲಿಲ್ಲ. ನಾನು ಎಲ್ಲಾ ಕಡೆ ಹುಡುಕ್ತೆ, ವಿಚಾರಿಸ್ದೆ. ಅದೇನ್ ನನ್ ಕಣ್ಣಿಗೆ ಎಲ್ಲೂ ಸರಿಯಾಗಿ ಅದು ಜನ ನನ್ಗೆ ಮಾಹಿತಿ ಕೊಡದೆ ಹೋದ್ರು. ಅವಾಗ ಏನೋ ಯಾರೋ ಬಂದ್ರು, ಹಿಂಗೆ ಇದೇ ತರ ಬಂದು ಕೊಡ್ತೀನಪ್ಪ ತೋಟನ ಅಂದ್ರು. ಅವಾಗ ಒಂದ್ 6 ತಿಂಗಳು ಇಷ್ಟು ರೈಟ್ ಅಂತ ಅವ್ರಿಗೆ ಫಿಕ್ಸ್ ಮಾಡಿ ಕೊಟ್ಬಿಟ್ಟಿದೆ. ಅವರೇ ಕಟಿಂಗ್ ಅವರೇ ಮಾಡ್ಕೋದು, ಅವರೇ ನಾವು ತೂಕ ನೋಡ್ಕೊಳ್ಳೋದು ಅಷ್ಟೇ. ಅದ್ರಲ್ಲಿ ಪ್ರಾಫಿಟ್ ಇತ್ತ ಅಣ್ಣ? ಸಿಗುತ್ತೋ. ಆಮೇಲೆ ನಮ್ಗೆ ವಾತಾವರಣ ಗೊತ್ತಾಯ್ತು, ಮಾರ್ಕೆಟ್ ಎಲ್ಲ ತಿರ್ಗಾಡೋದು ಗೊತ್ತಾದ್ಮೇಲೆ ನಾವು ಯಾವ ತರ ಮಾಡ್ಬೇಕು, ಇಲ್ಲ ಮಾರ್ಕೆಟ್ ಹಾಕಿದ್ರೆ ಹಿಂಗ್ ಸಿಗುತ್ತೆ, ಪಾರ್ಟಿ ಇಲ್ಲೇ ಬಂದ್ ಕೊಟ್ರೆ ಏನ್ ಸಿಗುತ್ತೆ, ಇದೆಲ್ಲ ಕಲ್ತ್ಕೊಂಡು ವ್ಯವಹಾರ ಮಾಡ್ತಾರೆ. ಸೊ ಅಣ್ಣ, ಈಗ ನೀವೇ ಮಾರ್ಕೆಟಿಂಗ್ ಕಲ್ತ ಮೇಲೆ, ನೀವೇ ಸೇಲ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನಿಮ್ದು ಬೆಸ್ಟ್ ಲಾಭ ಯಾವ್ದಣ್ಣ ಬಂದಿರೋದು? ಬೆಸ್ಟ್ ನಾವು ಯಾವತ್ತೂ ಲಾಸೇ ಆಗಿಲ್ಲ ಪಪ್ಪಾಯಲ್ಲಿ. ಎಲ್ಲ ಲಾಭದಲ್ಲೇ ಮಾಡಿದ್ದೀನಿ. ಈ ತರ ಲಾಸ್ ಆಯ್ತು ಅನ್ನೋ ಇದೇ ಇಲ್ಲ. ಆದ್ರೂ ಬೆಸ್ಟ್ ಲಾಭ ಅಂತ ಇರುತ್ತಲ್ಲ, ಒಂದಿಷ್ಟು ಮಾಡಿದೀನಿ ನಾನು, ನನಗದ್ ಖುಷಿ ಇದೆ ಅಂತ. ಸೊ 650 ಇದೇ ತಳಿ ಅದು ಆಗ ಇದಿರ್ಲಿಲ್ಲ, ಅಷ್ಟಕ್ ಮಾತ್ರ ಹಾಕಿದೆ. ಮನೆ ಸೇರ್ಸಿ ಇವೆಲ್ಲ ಸೇರ್ಸಿ ಅಷ್ಟಕ್ ಮಾತ್ರ ಹಾಕಿದೆ. 650 ಗಿಡ ಹಾಕಿದೆ, 4.5 ಲಕ್ಷ ಪ್ರಾಫಿಟ್ ಕಂಡಿದೆ. ಅದೇ ಹೈಯೆಸ್ಟ್ ರೈಟ್. ಸೊ ಅಣ್ಣ, ಈಗ ತುಂಬಾ ರೈತರಿಗೆ ಮಾರ್ಕೆಟಿಂಗ್ ಪ್ರಾಬ್ಲಮ್. ಸೊ ರೈತರಿಗೆ ಏನ್ ಹೇಳ್ತೀರಾ? ಈಗ ನೀವು ಆಲ್ರೆಡಿ ಮಾರ್ಕೆಟಿಂಗ್ ಅಲ್ಲಿ ಎಡವ್ರಿ, ಆಮೇಲೆ ಅದನ್ನ ಕಲ್ತ್ರಿ, ಈಗ ಮಾರ್ಕೆಟಿಂಗ್ ಬಗ್ಗೆ ನಿಮ್ಗೆ ಎಲ್ಲ ಗೊತ್ತಾಗಿದೆ. ಎಲ್ಲಿ ಸೇಲ್ ಮಾಡ್ಬೇಕು, ಎಷ್ಟಕ್ಕೆ ಸೇಲ್ ಮಾಡ್ಬೇಕು, ಯಾವಾಗ ಪ್ರೈಸ್ ರೈಸ್ ಆಗುತ್ತೆ ಎಲ್ಲ ಗೊತ್ತಿದೆ. ಸೊ ರೈತರಿಗೆ ಏನ್ ಹೇಳ್ತೀರಾ? ರೈತರಿಗೆ ಏನು ಇಲ್ಲ, ರೈತರಿಗೆ ಮಾರ್ಕೆಟ್ ಹೋದ್ರೆ ಯಾರು ಹೋದ್ರು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅವ್ನು ಎಷ್ಟೇ ಕಲ್ತಿರ್ಲಿ, ಎಷ್ಟೇ ಟೆಕ್ನಿಕ್ ಇರ್ಲಿ, ಪ್ರಾಬ್ಲಮ್ ಇದ್ದೇ ಇರ್ತದೆ. ಅಲ್ಲೇ ಏನೋ ಒಂದು ಇವತ್ತು ಅಮೌಂಟ್ ಇರಲ್ಲ ಅಂದ್ರೂ ಅವ್ರಿಗೆ ಸಾಲನ ಬಿಟ್ಟು ಏನೋ ಬಿಟ್ಟು ನೆಕ್ಸ್ಟ್ ಇಸ್ಕೊಳ್ತೀನಿ ಹಾಕಳಪ್ಪ ಅಂದ್ಬಿಟ್ಟು ಇಸ್ಕೊಂಡು ಮಾಡ್ಬೇಕು ರೈಟ್ ಇಲ್ಲದೆ ಇದ್ದಾಗ. ಸೊ ಅದಾದ್ಮೇಲೆ ಇದಕ್ಕೆ ಬೇರೆ ಏನಾದ್ರು ಮೇಂಟೆನೆನ್ಸ್ ಬರುತ್ತಾ ಅಣ್ಣ? ಪಪ್ಪಾಯ ಈಗ ಆಲ್ರೆಡಿ ಈಗ ಫಸ್ಟ್ ಇಳುವರಿ ಬಂದ್ಮೇಲೆ ಸೆಕೆಂಡ್ ಇಳುವರಿಯಲ್ಲಿ ಇಳುವರಿ ಜಾಸ್ತಿ ಆಗುತ್ತಾ? ಹೆಂಗೆ ಜಾಸ್ತಿ ಆಗ್ತಾ ಹೋಗುತ್ತಾ? ಜಾಸ್ತಿ ಆಯ್ತಾ ಹೋಯ್ತು. ಸೊ ಒಂದು ಪಪ್ಪಾಯ ಈಗ ಎಷ್ಟು ಟೈಮ್ ಇಳುವರಿ ಕೊಡುತ್ತೆ ಅಣ್ಣ? ಮೇಡಮ್ ಅವರೇ, ಇದು ಪಪ್ಪಾಯ ಏನಂದ್ರೆ ಈಗ ನಾವು ವಾರಕ್ಕೆ 1 ದಿನ ತಿಳ್ತೀವಿ. ವಾರಕ್ಕೆ 1 ದಿವಸ ತಿತ್ರೆ ಅವತ್ತು ಏನು 900 ಗಿಡಕ್ಕೆ ಒಂದು 2.5 ಟನ್ ಸಿಗುತ್ತೆ. ಅದೇ 12 ದಿನ ಬಿಟ್ರೆ 3 ಟನ್ ಆಗತ್ತೆ. 10 ದಿನಕ್ಕೆ ತಿಕ್ಕಿದ್ರೆ 3 ಟನ್ ಆಗತ್ತೆ. 1 ದಿನ ಕಮ್ಮಿ ಆದ್ರೆ ಇಳುವರಿ ಆಯ್ತದೆ ಅಷ್ಟೇ. ವಾರಕ್ಕಂತೂ ಇಷ್ಟಕ್ಕೆಲ್ಲ 3 ಟನ್ ಕಾಯಿ ಕಿತ್ತೆ ಕೇಳ್ತೀರಾ? ಅಂದ್ರೆ ಅಣ್ಣ, ಈಗ ಫುಲ್ ಕಂಪ್ಲೀಟ್ ಈಗ ಒಮ್ಮೆ ಇಳುವರಿ ಕೊಟ್ಟಾದ್ಮೇಲೆ ಎಷ್ಟು ಸರಿ ನಾವು ಇಳುವರಿ ತೆಗಿತಾ ಹೋಗ್ಬೋದು ಒಂದ್ ಮರದಿಂದ? ನಾವು ಕಟಾವ್ ಮಾಡ್ಬೇಕಾ ಹೆಂಗೆ? ಎಷ್ಟು ವರ್ಷ ಕೊಡುತ್ತೆ ಮೇಡಮ್ ಅವ್ರೆ? ಇದು 1 ವರ್ಷ ಇರ್ಬೇಕು. ಅದು ಆರೋಗ್ಯವಾಗಿದ್ರೆ ಗಿಡ. ಇಲ್ಲ ಅಂತಂದ್ರೆ ನಾವು ಮತ್ತೆ ಬೆಳೆಸ್ಬೇಕಾ? ಮೆತ್ತಗೆ ರೋಟರಿ ಹೊಡಿಸಿ ಬೇರೆ ಹಾಕ್ಲೇಬೇಕು. ಆರೋಗ್ಯವಾಗಿದ್ರೆ ಇರ್ತದೆ ಗಿಡ. ನೋಡಿ, ಈ ಗಿಡ ಆರೋಗ್ಯ ಕಳ್ಕೊತಿದ್ದು. ಸೊ ಇದ್ರದ್ದು ಆಯ್ತು ಅಷ್ಟೇ. ನೆಕ್ಸ್ಟ್ ನೀವು ಬೇರೆ ಸಸಿ ಬೇರೆ ಹಾಕ್ತಿವಿ. ಸೊ ನಿಮ್ ಮುಂದಿನ ಕನ್ಸು ಏನಾದ್ರು ಇದೆಯಾ? ಇದನ್ನ ಜಾಸ್ತಿ ಮಾಡ್ಬೇಕು,
ಆತರ ಏನಾದ್ರು ಇದೆಯಾ ಪಪ್ಪಾಯ ಕೃಷಿನ? ಜಾಸ್ತಿ ಮಾಡ್ಬೇಕು, ನಾವ್ ಯಾವಾಗೂ ನಿಲ್ಸಲ್ಲ ಮಾತ್ರ ಇದು. ಪ್ರತಿ ವರ್ಷನೂ ಮಡಿಗೆ ಮಡಗಬೇಕು ಅಂತ ಆಸೆ ಇದೆ, ಮಡಿಗೆ ಮಡಗ್ತೀನಿ. ಕ್ಲೋಸ್ ಆಗಿದೆ, ನೆಕ್ಸ್ಟ್ ಈಗ ಒಂದ್ ಬ್ಯಾಚ್ ಹಾಕಿದೀನಿ. ಓಕೆ, ಸೊ ಅಲ್ಲಿ ಎಷ್ಟು ಗಿಡ ಹಾಕಿದೀರಾ? ಅಲ್ಲಿ 850 ಗಿಡ ಇದೆ. ಓಕೆ, ಸೊ ಈಗ ಅದು ಎಷ್ಟು ತಿಂಗಳದ್ದು? ಅದು 3.5 ತಿಂಗಳಾಗಿದೆ ಅದು. ಓಕೆ, ಸೊ ಇದು ಒಂದ್ಸರಿ ಆಗ್ತಾ ಹೋಗ್ತಿದ್ದಂಗೆ ನೀವು ಅಲ್ಲಿ ರೆಡಿ ಮಾಡ್ಕೊತೀರಲ್ವಾ? ಓಕೆ, ಸೂಪರ್ ಅಣ್ಣ. ಸೊ ಥ್ಯಾಂಕ್ ಯು ಸೋ ಮಚ್. ಪಪ್ಪಾಯ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ರಿ. ಸೊ ಎಲ್ಲೋ ಪಾಪ ಇದ್ರು ನಾವು ಕಾಲ್ ಮಾಡಿದ ತಕ್ಷಣ ಬಂದ್ರು ಮಾಹಿತಿ ಕೊಡ್ತೀನಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮೆಲ್ಲ ಡ್ರೀಮ್ ಸಕ್ಸಸ್ ಆಗ್ಲಿ. ಸೊ ನೀವೇನ್ ಹೇಳಿದ್ರಿ 4 ಲಕ್ಷ ಆಗಿದೆ ಅಂತ, ಅದು ಇನ್ನೊಂದು 50 ಲಕ್ಷ 1 ಕೋಟಿ ಆಗ್ಲಿ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸರಿ ಮೇಡಮ್. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಬೀರಣ್ಣ ಅವರು ಪಪ್ಪಾಯ ಕೃಷಿ ಬಗ್ಗೆ ಡಿಟೇಲ್ ಆಗಿ ಮಾಹಿತಿಯನ್ನ ಕೊಟ್ಟರು. ಯಾವ ತಳಿನ ಆಯ್ಕೆ ಮಾಡ್ಕೊಳ್ಬೇಕು, ಏನೆಲ್ಲ ರೋಗ ಬರುತ್ತೆ, ಮಾರ್ಕೆಟಿಂಗ್ನ ಯಾವ ರೀತಿಯ ಕಂಡ್ಕೊಳ್ಬೇಕು. ಸೊ ಇಲ್ಲಿ ಇವರು 1 ಎಕರೆಯಲ್ಲಿ ಸುಮಾರು 900 ಗಿಡಗಳನ್ನ ಹಾಕಿದ್ದಾರೆ. ಸೊ ತಿಂಗಳಿಗೆ 1 ಲಕ್ಷ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಅವರಿಗೆ ಒಂದು 4.5 ಲಕ್ಷ ಆದಾಯ ಬಂದಿದ್ದು ಕೂಡ ಇದೆ. ಸೊ ಅವರು ಕರೆಕ್ಟಾಗಿ ಈ ಒಂದು ಪಪ್ಪಾಯ ಕೃಷಿಯನ್ನ ಮೇಂಟೈನ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಜಮೀನ ಚೆನ್ನಾಗಿ ನೋಡ್ಕೊಂಡ್ರೆ ಚೆನ್ನಾಗಿ ನಮಗೆ ಆದಾಯ ಮಾಡ್ಬೋದು, ಭೂಮಿ ತಾಯಿ ನಮ್ಮ ಕೈ ಹಿಡಿತಾಳೆ ಅನ್ನೋದನ್ನ ಹೇಳಿದ್ರು. ಸೊ ಪಪ್ಪಾಯ ಕೃಷಿ ಬಗ್ಗೆ ಮಾಹಿತಿ ನಿಮಗೆ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ. ಡಿಟೇಲ್ ಆಗಿ ಇನ್ನಷ್ಟು ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಪಪ್ಪಾಯ ಕೃಷಿಯನ್ನ ಯಾವ ರೀತಿಯಾಗಿ ಮಾಡಬೇಕು, ಯಾವ ತಳಿನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ, ಏನೆಲ್ಲ ಮೇಂಟೆನೆನ್ಸ್ ಇರುತ್ತೆ, ನೀರು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಗೊಬ್ಬರ ಏನೇನು ಕೊಡಬೇಕಾಗುತ್ತೆ, ಸೊ ಎಲ್ಲಿ ಮಾರ್ಕೆಟ್ನ ಕಂಡ್ಕೊಳ್ಬೇಕು, ಯಾವ ರೀತಿ ಆದಾಯ ಮಾಡಬೇಕು, ಹೀಗೆ ಎಲ್ಲಾ ಟಿಪ್ಸ್ ಕೂಡ ನಿಮಗೆ ಈ ಒಂದು ಫ್ರೀಡಮ್ ಆಪ್ ವೇದಿಕೆಯಲ್ಲಿ ಸಿಗುತ್ತೆ. ಇಲ್ಲಿ ಅನುಭವಿ ರೈತರು ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.